ನಮಸ್ಕಾರ ವಿದ್ಯಾರ್ಥಿಗಳೇ, ಕೆ ಸಿ ಟಿ ಆ್ಯಂಡ್ ನೀಟ್ ಅಪ್ಡೇಟ್ಸ್ಗೆ ಸುಸ್ವಾಗತ. ಓಕೆ, ಎಲ್ಲನೂ ಕೂಡ ಜೋರಾಗಿ ಕೆ ಸಿ ಟಿ ಹುಡುಗರು ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ. ಬಟ್ ನೀಟ್ ಸ್ಟೂಡೆಂಟ್ ಏನು ಮಾಡಬೇಕು? ಓಕೆ, ನೀಟ್ ಸ್ಟೂಡೆಂಟ್ಗೆ ನಿಮಗಾಗಿ ಮತ್ತೆ ಒಂದು ಅಪ್ಡೇಟ್ ಅನ್ನೋದು ಬಂದೈತೆ. ಬೇಕಾದ್ರೆ ಹೋಗಿಬಿಟ್ಟು ನಾನು ನಿಮಗೆ ನೀಟ್ ಸ್ಟೂಡೆಂಟ್ಗೋಸ್ಕರ ಸಪ್ರೇಟಾಗಿ ನೋಡೋಣ ಏನೇನೆಲ್ಲ ಆಗಿದೆ ಅಂತಂದು. ಸೊ ನೀಟ್ ಟ್ಯಾಬಲ್ಲೇ ಹೋಗ್ತೀನಿ. ಈಗಾಗಲೇ ಹೊಸದಾಗಿ ಟ್ಯಾಬ್ ಕೂಡ ಬಂದೈತೆ. ನಿಮಗೆ ಮೇನಾಗಿ ಮೊದಲನೇ ಅಪ್ಡೇಟು ಡೇಟ್ ಎಕ್ಸ್ಟೆಂಡೆಡ್ ಬಗ್ಗೆ ಗೊತ್ತಿದೆ. ಯಾರಿಗೆಲ್ಲಪ್ಪ ಅಂತಂದರೆ ಇದುವರೆಗೂ ಕೂಡ ಯಾರೆಲ್ಲ ರಿಜಿಸ್ಟ್ರೇಷನ್ ಕೈದಲ್ಲೇ ಮಾಡ್ಕೊಂಡಿಲ್ಲ ಅಂತಂದರೆ ಓನ್ಲಿ ನೀಟ್ ಎಕ್ಸಾಮು ಬರೆದಿರ್ತಾರೆ, ಕೆ ಸಿ ಟಿ ಎಕ್ಸಾಮ್ ಬರೆದಿರಲ್ಲೋ ಅಂಥ ಒಂದು ಸ್ಟೂಡೆಂಟ್ ಮಾತ್ರ. ಓಕೆ, ಅವ್ರಿಗೆ ಮಾತ್ರ ಏನಪ್ಪ ಅಂದರೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತಂದರೆ ಇದುವರೆಗೂ ಕೂಡ ನಾವು ನೀಟ್ ಅಷ್ಟೇ ಬರ್ತಿದ್ದೀನಿ, ಕೆ ಸಿ ಟಿ ಎಕ್ಸಾಮ್ ಬರೆದಿಲ್ಲ ಅಂತಂದರೆ ಅವ್ರಿಗೆ ಕೈದಲ್ಲಿ ಕೂಡ ರಿಜಿಸ್ಟ್ರೇಷನ್ ಆಗಲಿಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅವ್ರಿಗೆ ಮಾತ್ರ ಈಗ ಸದ್ಯಕ್ಕೆ ಅಂತಂದರೆ ಡೇಟ್ ಎಕ್ಸ್ಟೆಂಡ್ ಅಂದರೆ ಅವ್ರಿಗೆ ಅರ್ಜಿ ಸಲ್ಲಿಸಲು ಮಾತ್ರ ಡೇಟ್ ವಿಸ್ತರಣೆ ಆಗಿರೋದು. ಸರಿ, ನೋಡೋಣ ಏನೇನಿಲ್ಲ ಅಂತಂದರೆ ಮತ್ತೆ ಕೆಲವೊಂದಿಷ್ಟು ಹುಡುಗರು ರೂಲ್ ನಂಬರ್ ಎಂಟ್ರಿ ಮಾಡಿಲ್ಲ ನೋಡಿ, ಅವ್ರಿಗೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಅವ್ರಿಗೂ ಕೂಡ ಮಾಡ್ಬೋದು. ಇದು ನಿಮಗೆ ಕೊನೆಯ ದಿನಾಂಕ ಇಲ್ಲಿ ಕೊಟ್ಟವರು ಏನಂತಂದರೆ ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶಾತಿಗೆ ನೋಂದಾಯಿಸಲು ದಿನಾಂಕ ಸಮಯವನ್ನು ಇನ್ನು ಮುಂದೆ ವಿಸ್ತರಿಸುವುದಿಲ್ಲ. ಓಕೆ, ಇದೇ ನಿಮಗೆ ಒಂದು ವಾರಂಟ್ ಥರ ಕೊಟ್ಟವ್ರೆ. ಸೊ ಇದು ನೋಡೋದಾದಂದರೆ ಏನೆಲ್ಲ ಅಂತಂದರೆ ಕೋರ್ಸ್ಗಳ ಪ್ರವೇಶಾತಿಗಾಗಿ ಕೆ ಯು ವೆಬ್ಸೈಟ್ನಲ್ಲಿ ಲಿಂಕ್ನಲ್ಲಿ UG NEET 2025ಗೆ ನೋಂದಣಿ ಮಾಡಲು ಅಂತಿಮ ಅವಕಾಶ ನೀಡಿ ಆನ್ಲೈನಲ್ಲಿ ಅರ್ಜಿಸಲು ಅಭ್ಯರ್ಥಿಗಳಿಗೆ ಮನವಿ ಮೇರೆಗೆ ದಿನಾಂಕ ವಿಸ್ತರಣೆ ಮಾಡಲಾಗಿದೆ. ಸೊ ಹಂಗಾಗಿ ನಿಮಗೇನಪ್ಪ ಅಂದರೆ ದಿನಾಂಕ 17/7/2025 ನೋಡಿ, 17/7/2025 ಬೆಳಗ್ಗೆ 11 ಗಂಟೆವರೆಗೂ ಕೂಡ ಅಂದರೆ ನೀಟ್ ಹೊಸದಾಗಿ ಯಾರೆಲ್ಲ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೋಬಹುದು. ಆ್ಯಂಡ್ UGCET 2025ಕ್ಕೆ ನೋಂದಣಿ ಮಾಡಿರುವ ಅಭ್ಯರ್ಥಿಗಳು ನೀಟ್ ರೂಲ್ ನಂಬರ್ ದಾಖಲಿಸದಿದ್ದಲ್ಲಿ ಅಂತಂದರೆ ಇದುವರೆಗೂ ಕೂಡ ಅವರು ಕೂಡ ನೀಟ್ ರೂಲ್ ನಂಬರ್ ಏನು ಎಂಟ್ರಿ ಮಾಡಿಲ್ಲ ಅಂತಂದರೆ ಅಂತಹ ಅಭ್ಯರ್ಥಿಗಳು ಸಹ UG NEET 2025 ಅಂದರೆ 2025ರಲ್ಲಿ ಅರ್ಹತೆ ಪಡೆದಿದ್ದಲ್ಲಿ ವೈದ್ಯಕೀಯ, ದಂತವೈದ್ಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸ್ಗಳಿಗೆ ಮೇಲಿನ ದಿನಾಂಕಗಳಂದು ನೀಟ್ ರೂಲ್ ನಂಬರ್ ದಾಖಲಿಸಿ ಮುಂದಿನ ಕ್ರಮ ವಹಿಸಬಹುದಾಗಿದೆ. ಓಕೆ, ಸೊ ಹಾಗಾಗಿ ನಿಮಗೆ ರೂಲ್ ನಂಬರ್ ಕೂಡ ಎಂಟ್ರಿ ಮಾಡಲಿಕ್ಕೆ ಇನ್ನೂ ಕೂಡ ಮಾಡಿಲ್ಲ, ಅವರು ಕೂಡ ಚಾನ್ಸ್ ಕೊಟ್ಟರೆ ಅವರು ಕೂಡ ಮಾಡ್ಕೋಬೋದು. ಆ್ಯಂಡ್ ಇದುವರೆಗೂ ಅರ್ಜಿ ಸಲ್ಲಿಸಿಲ್ಲ ನೋಡಿ, ಯಾರು ಕೂಡ ಅಪ್ಲಿಕೇಶನ್ ಹಾಕಿಲ್ಲ, ಅವರು ಕೂಡ ಮಾಡ್ಕೋಬೋದು. ಆ್ಯಂಡ್ ಅದಾದ ತಕ್ಷಣ ನಿಮಗೆ ಆಪ್ಷನ್ ಎಂಟ್ರಿ ಯಾವಾಗ ಅಂತ ಕೇಳಿದ್ರೆ ನೋಡಿ, ನೀಟ್ ವಿದ್ಯಾರ್ಥಿಗಳಿಗೋಸ್ಕರ ಈಗೆಲ್ಲನೂ ಕೂಡ 17ನೇ ತಾರೀಕು ಆದ ತಕ್ಷಣ 19ನೇ ತಾರೀಕುವರೆಗೂ, ಓಕೆ 19ನೇ ತಾರೀಕುವರೆಗೂ ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಈಗಾಗಲೇ ಮಧ್ಯಪ್ರದೇಶದ ಅದೇನು ಕೋರ್ಟ್ ಕೇಸ್ ಇತ್ತು ನಿನ್ನೆ, ಅದಾಗಲೇ ಎಲ್ಲನೂ ಕೂಡ ಡಿಸ್ಮಿಸಲ್ ಮಾಡಿದ್ದಾರೆ. ಅವ್ರದ್ದು ಯಾರನ್ನ ಹೋಲ್ಡಲ್ಲಿ ಇಟ್ಕೊಂಡಿದ್ರು ರ್ಯಾಂಕ್ ಅವ್ರದ್ದು ಕೂಡ ನಿನ್ನೆ ರಿಸಲ್ಟ್ ಅವ್ರದ್ದು ಕೂಡ ಬಿಟ್ಟಿದ್ದಾರೆ. ಸೊ ಹಂಗಾಗಿ ಆಯಿತು, ಎಲ್ಲನೂ ಕೂಡ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳೋಗೆ ಮತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂದ್ಕೊಳ್ತೀನಿ. ಈಗ ಅಂದರೆ 20ನೇ ತಾರೀಕು ಮೇಲೆ ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು, ಅಥವಾ 21 ಅಥವಾ 22ನೇ ತಾರೀಕು ಈ ರೀತಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದರೂ ಕೂಡ ನೀಟು ಮತ್ತು KCT ಎರಡೂ ಕೂಡ ಹೇಳ್ತೀನಿ ನೋಡಿ. ರಿಸಲ್ಟ್ ಈಗ 28ನೇ ತಾರೀಕು ಅಂತ ಏನು ಹೇಳಿದ್ದಾರೆ ಅದು 28ನೇ ತಾರೀಕೆ ಆಗ್ಬೋದು ಅಂತೇನಿಲ್ಲ, 1-3-4 ದಿನ ಹೆಚ್ಚಿಗೆ ಆಗ್ಬೋದು. ಆದರೆ ಅಥವಾ KCT ನೀಟ್ ಸಪ್ರೇಟಾಗಿ ಮಾಡ್ತಾರ ಅದಕ್ಕೂ ಕೂಡ ಆನ್ಸರ್ ಮಾಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ. ಯಾಕಂತಂದರೆ ಈ ಸದ್ಯಕ್ಕೆ KCT ಅಷ್ಟೇ ನಡೀತದ. ಮುಂದೆ ಕಂಬೈಂಡಾಗಿ KCT ಆ್ಯಂಡ್ ನೀಟ್ ಎರಡೂ ಕೂಡ ಕಂಬೈಂಡಾಗಿ ಏನಾದರೂ ಕೌನ್ಸಿಲಿಂಗ್ ನಡೆದರೆ ಸೊ 1ನೇ ತಾರೀಕು ಅಥವಾ ಜುಲೈ 30 ಇರುತ್ತೆ ಅಂದರೆ 2ನೇ ತಾರೀಕು ಈ ರೀತಿ, ಅಂದರೆ ಆಗಸ್ಟ್ 1ನೇ ತಾರೀಕು 2ನೇ ತಾರೀಕು ಅಥವಾ ಇದೇ ಒಂದು 28 ಇದೆ ಅಲ್ಲೇ ಆಜುಬಾಜು ಸ್ವಲ್ಪ ಮುಂದ್ಗಡೆ ಆಗುತ್ತೆ ಹೊರತು ಅದಕ್ಕಿಂತ ಬೇಗ ಅಂತೂ ಆಗಲ್ಲ ರಿಸಲ್ಟ್. ಸೊ ಯಾಕೆ ಅಂತ ಹೇಳ್ತಿದ್ದೇನೆ ಅಂತಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ರಿಸಲ್ಟ್ ಬರ್ತಕ್ಕಂಥದ್ದು ಎಲ್ಲನೂ ಕೂಡ ಅಡ್ಮಿಷನ್ ಆಗೋದು 6ನೇ ತಾರೀಕು ಲಾಸ್ಟ್ ಇದೆ. ಸೊ ಅಡ್ಮಿಷನ್ 1ನೇ ತಾರೀಕಿಂದ 6ನೇ ತಾರೀಕು ಆಲ್ ಇಂಡಿಯಾ ಕೋಟಾದಲ್ಲಿ ನಡೀತದೆ. ಸೊ ಹಂಗಾಗಿ ನಮಗೆ 1ನೇ ತಾರೀಕು 2ನೇ ತಾರೀಕು ಅನ್ನೋಷ್ಟರಲ್ಲಿ ನಮ್ಮದು ರಿಸಲ್ಟ್ ಬಂತಂದರೆ ಎರಡೂ ಕೂಡ ರಿಸಲ್ಟ್ ಬಂದಿರ್ತದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಬಂದಿರ್ತದೆ, ಅಲ್ಲೂ ಕೂಡ ಬಂದಿರ್ತದೆ. ಹುಡುಗರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಈ ರೀತಿ ನಡೀತಕ್ಕಂಥದ್ದಕ್ಕೆ ಮುಂದೆ ಬರುವ ದಿನಗಳಲ್ಲಿ ಕೌನ್ಸಿಲಿಂಗು. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರೆ ನಾನು ನೀಟ್ ಓನ್ಲಿ ಪೋಸ್ಟ್ ಪ್ರಯಾರಿಟಿ ಇದೆ ನಮಗೆ, KCT ಸ್ಟೂಡೆಂಟ್ ನಮಗೇನು ಅಂದರೆ KCT ಕೋರ್ಸಸ್ಗಳು ಸುಮ್ಮನೆ ಬ್ಯಾಕಪ್ಗೆ ಇಟ್ಕೊಂಡಿದ್ವಿ, ಈಗ ಆಪ್ಷನ್ ಎಂಟ್ರಿ ಮಾಡಬೇಕಾ ಆಗಿತ್ತಂದರೆ ಈಗಲೇ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಇನ್ನೂ ಕೂಡ ಕೇಳಿದವರು ಇನ್ನೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಯಾಕಂದರೆ ನಮಗೆ ಎರಡು ಕೂಡ ಕಂಬೈಂಡಾಗಿ ಮಾಡ್ತೀವಿ ಅಂತ ಮೊದಲು ಹೇಳ್ತಿದ್ರು. ಈಗ ಸದ್ಯಕ್ಕೆ ಎರಡು ಕೂಡ ಕಂಬೈಂಡಾಗಿ ಒಂದು ಶೆಡ್ಯೂಲ್ ಬಂದಿಲ್ಲ. ಸೊ ಮುಂದೆ ಬರೋ ದಿನಗಳು ಹಾಗೆ ಆಗುತ್ತದೋ ಆಗಬೇಕು ಕೂಡ. ಸೊ ಅವಾಗ ಬೇಕಿದ್ದರೆ ಈಗ ನೀಟು ಕೋರ್ಸ್ ಹಾಕ್ಕೊಂಡು ಆಮೇಲೆ KCT ಎರಡೂ ಕೂಡ ಹಾಕ್ಕೋಬೋದು, ಅವಾಗಲೂ ಕೂಡ ಬರ್ತದೆ. ಓಕೆ, ಈಗಾಗಲೇ ಮಾಡಿದವರು ಏನು ಮಾಡೋದು, ಈಗಾಗಲೇ ಮಾಡಿದವರು ಕೂಡ ಏನೂ ಸಮಸ್ಯೆ ಇಲ್ಲ, ಮುಂದೆ ಹಾಗೆ ಆಗ್ತದೆ ಹೆಂಗಿದ್ರು ಅದು. ಬಟ್ ಈಗ ಇನ್ನೂ ಕೂಡ ದುಡ್ಡು ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಮಾಡ್ಲಿಕ್ಕೆ ಹೋಗಬೇಡಿ. ಬೇಕಾದರೆ ನೀಟ್ ಫಸ್ಟ್ ಪ್ರಯಾರಿಟಿ ಇರೋರಿಗೆ ಹೇಳ್ತೀನಿ ನಾನು, ನೀಟ್ ಕೋರ್ಸ್ ಆ್ಯಡ್ ಆದಮೇಲೆ ನೀಟ್ಗೋಸ್ಕರನೇ ಆಪ್ಷನ್ ಎಂಟ್ರಿ ಬಿಟ್ಟಾಗ ಅವಾಗ ಮೆಡಿಕಲ್ ಕೋರ್ಸಸ್ಗಳನ್ನ ಮೇಲೆ ಹಾಕ್ಕೊಂಡು ಆಮೇಲೆ ಬ್ಯಾಕಪ್ ಇಂಜಿನಿಯರಿಂಗು ಈ ಥರ ಹಾಕ್ಕೊಳ್ಳಂಗಿದ್ರೆ ಹಾಕ್ಕೋಬೋದು. ಸರಿನಾ? ಸದ್ಯಕ್ಕಂತರೂ ಈಗ ಆಪ್ಷನ್ ಎಂಟ್ರಿ KCT ಸ್ಟೂಡೆಂಟ್ಗೆ ಮಾತ್ರ ಇದೆ. ಮುಂದೆ ಬರೋ ದಿನಗಳಲ್ಲಿ ಎಲ್ಲನೂ ಕೂಡ ಆಗ್ತಾ ಹೋಗ್ತದೆ. ಸರಿ, ಇದು ಹೇಳೋದಿತ್ತು ಹೇಳಿದ್ದೀನಿ. ಏನಾದರೂ ಡೌಟ್ಸ್ ಇರ್ತಾರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ಏನಾದರೂ ಸರ್ವರ್ ಪ್ರಾಬ್ಲಮ್ ಇತ್ತಂದರೆ ಕಮೆಂಟಲ್ಲಿ ಹಾಕಿ ತಿಳಿಸಿ ನೋಡೋಣ.